ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪದತ್ಯಾಗದ ಬಿರುಗಾಳಿ ಬೀಸ್ತಾ ಇದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ಇಂದು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಕೈ ಮನೆ ಅದಲು ಬದಲು ಆಟಕ್ಕೆ ಹಿಂದೆ ಕ್ಲೈಮ್ಯಾಕ್ಸ್ ನೀಡಲಾಗುತ್ತಾ ಅನ್ನುವಂತ ಕುತೂಹಲಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಹುಲಿಯ ಸಿದ್ದು ರಾಜ್ಯಭಾರ ಹಿಂದೆ ಅಂತ್ಯವಾಗುತ್ತಾ ಅನ್ನುವಂತ ಕುತೂಹಲಕ್ಕೆ ರಾಜ್ಯದ ರಾಜಕಾರಣ ಕಾರಣವಾಗಿದೆ. ಸಿಎಂ ನಿವಾಸದಲ್ಲಿ ನಡೆಯುತ್ತಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಬ್ರೇಕ್ಫಾಸ್ಟ್ ಬಳಿಕ ಟಗರು ಅಂತಿಮ ನಿರ್ಧಾರ ಪ್ರಕಟವಾಗುವ ಸಾಧ್ಯತೆ ಇದೆ. ಇವತ್ತು ಮಾತನಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಹೈಕಮಾಂಡ್ ಭೇಟಿಯನ್ನ ತೆರೆದಿಡ್ತಾರ ಸಿದ್ದರಾಮಯ್ಯ ಅನ್ನುವಂತ ಕುತೂಹಲ ಕೂಡ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಕರೆಸಿ ಮಾತನಾಡಿದ ಬಳಿಕ ಸಿದ್ದರಾಮಯ್ಯ ಅವರ ಬಳಿ ಈ ಒಂದು ಸಿಎಂ ಕುರ್ಚಿ ವಿಚಾರವಾಗಿ ಕೇಳಿದ್ರೆ ಇವತ್ತು ಅಂದ್ರೆ ಗುರುವಾರ ಮಾತನಾಡ್ತೀನಿ ಅಂತ ಹೇಳಿ ಅವರು ಹೇಳಿದ್ರು. ಹಾಗಾಗಿ ಇಂದು ಇದರ ಬಗ್ಗೆ ಮಾತನಾಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಕುತೂಹಲ ಈಗ ಕಾಣ್ತಾ ಇರುವಂತದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ಸಿಎಂ ಪದತ್ಯಾಗದ ಬಿರುಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇದೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ಇಂದು ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ. ಸತತವಾಗಿ 3 ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದ ಸಿದ್ದರಾಮಯ್ಯ ಅವರು ಇಂದು ತಮ್ಮ ಆಡಳಿತವನ್ನ ಮುಗಿಸ್ತಾರ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿರುವಂತದ್ದು. ಕೈ ಮನೆಯಲ್ಲಿ ಅದಲು ಬದಲು ಆಟಕ್ಕೆ ಇಂದು ಕ್ಲೈಮ್ಯಾಕ್ಸ್ ನೀಡಲಾಗುತ್ತಾ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ, ಇಷ್ಟೆಲ್ಲ ವಾದ ವಿವಾದಗಳಾಗ್ತಾ ಇದೆ. ಇದರ ನಡುವೆ ಸಿಎಂ ವಿಚಾರವಾಗಿ ಇರುವಂತ ಗೊಂದಲಕ್ಕೆ ಕೊನೆಗೆ ಇಂದಾದ್ರೂ ಕ್ಲೈಮ್ಯಾಕ್ಸ್ ನೀಡಲಾಗುತ್ತಾ, ಇಂದಾದ್ರೂ ಇದಕ್ಕೆ ತೆರೆ ಬೀಳತ್ತಾ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿರುವಂತದ್ದು. ಹಿಂದೆ ಹುಲಿಯ ಸಿದ್ದು ಅವರ ರಾಜಭಾರ ಅಂತ್ಯವಾಗುತ್ತಾ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿರುವಂತದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಹಲವರಿಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನವನ್ನ ನೀಡಿದ್ರು, ಸಚಿವರು ಶಾಸಕರಿಗೆ. ಹಾಗಾಗಿ ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಎಲ್ಲರ ಗಮನ ಈಗ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಇರುವಂತದ್ದು. ಯಾಕೆ ಅಂತಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಏನಾದರೂ ಘೋಷಣೆ ಮಾಡ್ತಾರಾ, ಮೀಟಿಂಗ್ ಕರೆಸುವ ಉದ್ದೇಶ ಏನಿತ್ತು ಅನ್ನುವಂತ ಹಲವು ಪ್ರಶ್ನೆಗಳು ಇಲ್ಲಿ ಉದ್ಭವವಾಗಿವೆ. ಬ್ರೇಕ್ಫಾಸ್ಟ್ ಸಭೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈವರೆಗೂ ಕೂಡ ಇನ್ನೂ ಬಂದಿಲ್ಲ. ಪರಮೇಶ್ವರ್ ಅವರನ್ನ ಬಿಟ್ಟು ಬಹುತೇಕ ಸಚಿವರು ಈಗಾಗಲೇ ಹಾಜರಾಗಿದ್ದಾರೆ. ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಇಲ್ಲಿ ರಾಜೀನಾಮೆ ವಿಚಾರವಾಗಿ ಮಾತನಾಡ್ತಾರಾ ಅಥವಾ ದಿಲ್ಲಿ ಚರ್ಚೆ ಅಧಿಕೃತ ಮಾಹಿತಿಯ ಬಗ್ಗೆ ಏನಾದರೂ ಮಾಹಿತಿ ಬರುತ್ತಾ? ಇದರ ಬಗ್ಗೆ ಇನ್ನೂ ಕೂಡ ಖಚಿತವಾದಂತ ಮಾಹಿತಿಗಳು ಬಂದಿಲ್ಲ. ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಏನು ಮಾತನಾಡ್ತಾರೆ ಅನ್ನುವಂತ ಕುತೂಹಲ ಈಗ ಇಲ್ಲಿ ಕಾಡ್ತಾ ಇರುವಂತದ್ದು. ಸುದ್ದಿಗೋಷ್ಠಿಯಲ್ಲಿ ತಮ್ಮ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ತಿಳಿಸ್ತಾರ? ಸಿಎಂ ಸ್ಥಾನದ ವಿಚಾರವಾಗಿ ಏನೆಲ್ಲ ಪ್ರಶ್ನೆಗಳನ್ನ ಅವರನ್ನ ಪದೇ ಪದೇ ಕೇಳಲಾಗ್ತಾ ಇದೆ, ಅದಕ್ಕೆ ಇಂದಾದ್ರೂ ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ತಾರಾ? ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾರೆ ಇವತ್ತು ಸಿದ್ದರಾಮಯ್ಯ ಅವರು. ಗುರುವಾರ ನನ್ನ ಅಂತಿಮವಾದಂತ ನಿರ್ಧಾರವನ್ನ ತಿಳಿಸ್ತೀನಿ, ಇದರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಹಾಗಾಗಿ ಎಲ್ಲರೂ ಕೂಡ ಅವರ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದಾರೆ. ಹಾಗಾಗಿ ಇಂದು ನಡೀತಾ ಇರುವಂತ ಅವರ ನಿವಾಸದಲ್ಲಿ ನಡೀತಾ ಇರುವಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರ ಸುದ್ದಿಗೋಷ್ಠಿಯಲ್ಲಿ ತಮ್ಮ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ತಿಳಿಸ್ತಾರ ಅನ್ನುವಂತ ಕುತೂಹಲ ಇಲ್ಲಿ ಮೂಡ್ತಾ ಇರುವಂತದ್ದು. ಇಲ್ಲಿ ಅದಾದ ಬಳಿಕ ರಾಜಭವನಕ್ಕೆ ತೆರಳಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುತ್ತಾರಾ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಇಲ್ಲಿ ರಾಜ್ಯಪಾಲರ ಭೇಟಿಗೆ ಸಿದ್ದರಾಮಯ್ಯ ಅವರು ಈಗಾಗಲೇ ಸಮಯಾವಕಾಶವನ್ನ ಕೂಡ ಕೇಳಿದ್ದಾರೆ. ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲಕ್ಕೆ ಹಿಂದೆ ತೆರೆ ಬೀಳುತ್ತಾ ಅನ್ನುವಂತ ಕುತೂಹಲ ಕೂಡ ಇದೆ. ಇನ್ನು ಉಪಹಾರದ ಬಳಿಕ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಕೊಡ್ತಾರಾ ಸಿದ್ದರಾಮಯ್ಯ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದೆ. ಉಪಹಾರ ಕೂಟದ ಬಳಿಕ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲದೂ ಕೂಡ ಅದಾದ ನಂತರವೇ ಸ್ಪಷ್ಟವಾಗುತ್ತೆ, ಯಾವುದೂ ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಇಂದು ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸ್ತಾರೆ ಅಂತ ಹೇಳಲಾಗುತ್ತೆ. ರಾಜ್ಯ ಕಂಡ ಸುದೀರ್ಘ ಸಿಎಂ ಸಿದ್ದರಾಮಯ್ಯ ಇಂದು ಸುದ್ದಿಗೋಷ್ಠಿ ನಡೆಸಿ ವಿದಾಯ ಹೇಳಿದ್ದಾರಾ ಸಿಎಂ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ರಾಚಪ್ಪ, ಇಂದು ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭವಾಗಿದೆ ಅನ್ನುವಂತ ಮಾಹಿತಿ ಬಂದಿರುವಂತದ್ದು. ಈಗಾಗಲೇ ಯಾರೆಲ್ಲ ಬಂದಿದ್ದಾರೆ, ಮೀಟಿಂಗ್ ಆರಂಭ ಆಗಿದೆಯಾ, ಹೇಗೆ?
ಸುನಿಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಈಗ ಸಭೆಯಲ್ಲ ಉಪಹಾರ ಕೂಟ ಆರಂಭವಾಗಿದೆ. ಉಪಹಾರ ಕೂಟದಲ್ಲಿ DCM DK ಶಿವಕುಮಾರ್ ಸೇರಿದಂತೆ ಎಲ್ಲ ಸಚಿವರು ಬಹುತೇಕ ಭಾಗವಹಿಸಿದ್ದಾರೆ. ಕೇವಲ ಇಬ್ಬರು ಸಚಿವರು ಮಾತ್ರ ಭಾಗವಹಿಸಿಲ್ಲ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಮತ್ತು ರಹೀಂ ಖಾನ್ ಇಬ್ಬರು ಸಹ ಆಗಮಿಸಿದ್ದಾರೆ. ಯಾಕಂದರೆ ಇಂದು ಬಕ್ರೀದ್ ಹಬ್ಬ ಇರೋ ಕಾರಣಕ್ಕೋಸ್ಕರ ಬಹುತೇಕ ಈ ಇಬ್ಬರು ಸಚಿವರುಗಳು ಈ ಬಕ್ರೀದ್ ಆಚರಣೆ ಅಥವಾ ಏನು ಸೆಲೆಬ್ರೇಷನ್ ಇದ್ದಾರೆ ಮತ್ತು ಪ್ರಾರ್ಥನೆ ಸಲ್ಲಿಕೆ ಮಾಡಿ ನಂತರ ಬರುವಂಥ ಸಾಧ್ಯತೆ ಇದೆ. ಇನ್ನು ಉಳಿದಂತೆ ಬಹುತೇಕ ಎಲ್ಲ ಸಚಿವರು ಇಂದು ಈ ಉಪಹಾರ ಕೂಟಕ್ಕೆ ಆಗಮಿಸಿದ್ದಾರೆ. DCM DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲ ಹಿರಿಯ ಸಚಿವರು ಆಗಮಿಸಿದ್ದಾರೆ. ಇನ್ನೂ ಸಹ ವಿಶೇಷ ಅಂತಂದರೆ ಈ ಒಂದು ಸಭೆಗೆ ಅಥವಾ ಉಪಹಾರ ಕೂಟಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿಲ್ಲ. ಅವ್ರಿಗೆ ಆಗಮನಕ್ಕೆ ಆಹ್ವಾನ ಇದೆಯಲ್ಲ ಗೊತ್ತಿಲ್ಲ, ಆದರೆ ಅವರು ಬರಬಹುದು ಅಂತಲೂ ಹೇಳಲಾಗ್ತಾ ಇತ್ತು. ಇದುವರೆಗೂ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿಲ್ಲ. ಇನ್ನು ಮೂರನೇದಾಗಿ KC ವೇಣುಗೋಪಾಲ್ ಅವರು ಈ ಒಂದು ಸಭೆಗೆ ಆಗಮಿಸಬೇಕಾಗಿತ್ತು ಅಥವಾ ಅವರು ಬರ್ತಾ ಇದ್ರು. ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಅವರ ಎಲ್ಲ ಶಾಸಕರಿಗೆ ಅಥವಾ ಸಚಿವರುಗಳಿಗೆ ಅವರು ತಮ್ಮದೇ ಆದಂಥ ಒಂದು ಪಕ್ಷದ ವರಿಷ್ಠ ಏನು ತೆಗೆದುಕೊಂಡ ತೀರ್ಮಾನ ಇತ್ತು ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಇತ್ತು. ಅದು ಸಹ ಅವರು ಬಂದಿಲ್ಲ. ಹಾಗಾಗಿ ಆ ಒಂದು ವಿಷಯನೂ ಸಹ ನಾವು ಅಲ್ಲಿಗೆ ಬಿಡಬೇಕಾಗತ್ತೆ. ಇನ್ನು ಸಿದ್ದರಾಮಯ್ಯವರು ಈ ಒಂದು ಸಭೆಯಲ್ಲಿ ಉಪಹಾರ ಕೂಟದ ಸಂದರ್ಭದಲ್ಲಿ ಉಪಹಾರ ಕೂಟ ಈಗಾಗಲೇ ಆರಂಭವಾಗಿದೆ. ಬೆಳಗ್ಗೆ ಉಪ್ಪಿಟ್ಟು ಇರ್ಬೋದು, ಅದೇ ರೀತಿ ಪಲಾವ್ ಸೇರಿದಂತೆ ಬೇರೆ ಬೇರೆ ಒಂದು 4-5 ಡಿಶಸ್ಸನ್ನು ಈಗ ಬೆಳಗ್ಗೆ ಉಪಹಾರಕ್ಕೋಸ್ಕರ ಇಲ್ಲೇ ತಯಾರು ಮಾಡಲಾಗಿದೆ. ಹಾಗಾಗಿ ಸಚಿವರುಗಳು ಈ ಒಂದು ಉಪಹಾರ ಕೂಟವನ್ನು ಮುಗಿಸಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಎಲ್ಲ ಸಚಿವರ ಜೊತೆ ಚರ್ಚಿಸುತ್ತಾರೆ. ಅಥವಾ ಏನು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಒಂದು ಕೊಠಡಿ ಇದೆ, ಆ ಕೊಠಡಿಯಲ್ಲಿ ಕುರಿತು ಅವರು ಚರ್ಚಿಸಿ ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಮತ್ತು ಪಕ್ಷದ ವರಿಷ್ಠರು ಏಕೆ ಸೂಚಿಸಿದ್ರು, ಹಿಂದೆ ಏನೆಲ್ಲ ಆಗಿತ್ತು ಮತ್ತು ಈಗೆಲ್ಲ ಏನೆಲ್ಲ ಆಗಿತ್ತು, ಮೊನ್ನೆ ನಡೆದಂಥ ಏನು ವರಿಷ್ಠರ ಜೊತೆ ಆದಂಥ ಚರ್ಚೆ ಏನಿತ್ತು, ಆ ಚರ್ಚೆ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ರಾಹುಲ್ ಗಾಂಧಿ ಅವರ ಏನು ಡಿಮ್ಯಾಂಡನ್ನು ಇತ್ತು ಮತ್ತು DCM DK ಶಿವಕುಮಾರ್ ಡಿಮ್ಯಾಂಡ್ ಏನಿತ್ತು ಮತ್ತು ಹಿಂದೆ ಆದಂಥ ಒಪ್ಪಂದ ಏನಿತ್ತು ಮತ್ತು ಈಗ ಏನಾಗಿತ್ತು ಇಷ್ಟನ್ನು ಸಹ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗೆಲ್ಲ ಬಹುತೇಕ ಸಚಿವರು ಹೇಳ್ತಾರೆ ಅಂಥದ್ದು, ನೀವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಡಿ, ಯಾಕಂದರೆ ಶಾಸಕಾಂಗ ಸಭೆ ಆಯ್ಕೆ ಆದ ನಂತರ ನೀವು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದರೆ ಈ ಸಂದರ್ಭದಲ್ಲಿ ಏಕಾಏಕಿ ರಾಜೀನಾಮೆ ಕೊಟ್ಟಿದ್ದೆ, ಅದರಲ್ಲಿ ನಮ್ಮ ರಾಜಕೀಯ ಭವಿಷ್ಯ ಅಂತ ಆತಂಕವನ್ನು ಏನು ವ್ಯಕ್ತಪಡಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಭೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಉತ್ತರ ಹೇಳುವಂಥ ಒಂದು ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ಮುಖ್ಯಮಂತ್ರಿಗಳು ಇದೇ ಸಭೆಯಲ್ಲಿ ರಾಜೀನಾಮೆಯನ್ನು ಪ್ರಕಟ ಮಾಡಿ ನಾವು ರಾಜಭವನಕ್ಕೆ ತೆರಳುತ್ತೀವಿ ಅಂತ ಸಂದೇಶವನ್ನು ರವಾನೆ ಮಾಡ್ತಾರೆ ಇಲ್ವಾ ಅಂತ ಅನ್ನೋದು ಕಾದು ನೋಡಬೇಕಾಗಿದೆ. ಯಾಕಂದರೆ ರಾಜ್ಯಪಾಲರು ಮಧ್ಯಪ್ರದೇಶಕ್ಕೆ ತೆರಳಿದರೆ ಇನ್ನೂ ಸಹ ಮಧ್ಯಾಹ್ನ 3-4 ಗಂಟೆಗೆ ಬರ್ತಾರೆ ಅಂತ ಹೇಳಲಾಗಿತ್ತು ಸಹ ಇನ್ನೂ ಅಧಿಕೃತವಾಗಿ ರಾಜ್ಯಪಾಲರ ಆಗಮನಕ್ಕೆ ಸ್ಪಷ್ಟನೆ ಇಲ್ಲ. ಇನ್ನು ಈ ನಡುವೆ ನಾವು ಬೇರೆ ಬೇರೆ ಬೆಳವಣಿಗೆಯನ್ನು ಗಮನಿಸುವಂತಂದರೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ. ಅಲ್ಲಿ ಕೆಲ ಸಚಿವರುಗಳು ಭೇಟಿ ನೀಡಿ ಮತ್ತು ಶಾಸಕರು ಭೇಟಿ ನೀಡಿ ಈ ಒಂದು ಬೆಳವಣಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಮುಂದಿನ ಬೆಳವಣಿಗೆ ಏನಾಗುತ್ತೆ ಮತ್ತು ನಾವು ಏನೆಲ್ಲ ಮಾಡಬೇಕಾಗುತ್ತೆ ಅಥವಾ ಅವರನ್ನು ನಂಬಿಕೊಂಡಿರುವಂಥ ಶಾಸಕರು ಕತೆ ಏನು ಅಂತ ಅನ್ನೋದ್ರ ಬಗ್ಗೆನೂ ಒಂದಷ್ಟು ಚರ್ಚೆ ನಡೆಸಿದ್ದಾರೆ. ಇನ್ನು ಕೆಲವರು ಈ ಮುಂಬರುವಂಥ ಸಚಿವ ಸಂಪುಟದಲ್ಲಿ ಸೇರಲಿಕ್ಕೆ ಕೆಲವರು ಕಸರತ್ತನ್ನು ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವ್ರನ್ನ ಅಥವಾ ಪರಮೇಶ್ವರ್ ಅವ್ರನ್ನ ಬೇರೆ ಬೇರೆ ಶಾಸಕರು ಸಹ ಭೇಟಿ ಮಾಡಿ ಚರ್ಚಿಸುವಂಥ ಒಂದು ಕೆಲಸ ಆಗಿದೆ. SC ಮಹದೇವಪ್ಪ ನಿವಾಸದಲ್ಲಿ ಒಂದಷ್ಟು ಚರ್ಚೆ ಆಗಿದೆ. ಸಚಿವ ಪರಮೇಶ್ವರ್ ಅವರ ನಿವಾಸದಲ್ಲಿ ಸಹ ಚರ್ಚೆ ಆಗಿದೆ. ಸತೀಶ್ ಜಾರಕಿಹೊಳಿ ನಿವಾಸ ಚರ್ಚೆ ಆಗಿದೆ. ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವರ ಕ್ವಾರ್ಟರ್ಸಲ್ಲಿ ಹಲವಾರು ಶಾಸಕರು ಸಚಿವರು ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಈ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಎಲ್ಲರೂ ಸಹ ಹೇಳ್ತಾರೆ ಅಸ್ಪಷ್ಟತೆ ಇದೆ, ಇನ್ನೂ ಸ್ಪಷ್ಟತೆ ಇಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡ್ತೇವೆ ಅಂತ ಹೇಳಿದ್ದಾರೆ, ಆದರೆ ಇವತ್ತು ನೀಡ್ತಾರಾ ಅಥವಾ ಯಾವಾಗ ನೀಡ್ತಾರೆ? ಸುರ್ಜೇವಾಲಾ ಹೇಳಿದ್ರೆ ಪಕ್ಷದ ವರಿಷ್ಠ ಸೂಚಿಸಿದ ನಂತರ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಇಂದು ನಿರ್ಧಾರವನ್ನು ಪ್ರಕಟಿಸಬಹುದು, ರಾಜೀನಾಮೆ ಯಾವಾಗ ನೀಡ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇನ್ನೂ ಸಹ ಈ ಒಂದು ಉಪಹಾರ ಕೂಟದ ನಂತರ ತಮ್ಮ ಒಂದು ಸ್ಪಷ್ಟತೆಯನ್ನು ಅಥವಾ ರಾಜೀನಾಮೆಯನ್ನು ನೀಡ್ತಾರಾ ನೀಡೋದಿಲ್ವೋ ಮತ್ತು ಮುಂದೆ ನೀಡಿದ್ದೇ ಅದಲ್ಲಿ ಯಾವ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅಂತ ಅನ್ನೋದು ಮತ್ತು ಮುಂದಿನ ತಿಂಗಳಲ್ಲಿ CM ಸಿದ್ದರಾಮಯ್ಯವರ ನಡೆ ಏನಿರುತ್ತೆ ಅಂದರೆ ಅವರ ಒಂದು ಜವಾಬ್ದಾರಿ ಏನಿರುತ್ತೆ ಅಂತ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿ ಬರಬೇಕಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅಂತ ಅನ್ನೋದು ಏನು ಕೆಲವೇ ಕ್ಷಣಗಳಲ್ಲಿ ಆ ಮಾಹಿತಿ ತಿಳಿದುಬರುವಂಥ ಸಾಧ್ಯತೆ. ಮುಖ್ಯಮಂತ್ರಿ ಕಚೇರಿಯಿಂದ ಸುದ್ದಿಗೋಷ್ಠಿ ನಡೆಸ್ತಾರೆ ಅಂತ ಬಗ್ಗೆ ಮಾಹಿತಿ ಇಲ್ಲ. ರಾಜಭವನದಿಂದ ಎಷ್ಟೊತ್ತಿಗೆ ಅವರು ರಾಜಭವನಕ್ಕೆ ತೆರಳುತ್ತಾರೆ ಮತ್ತು ರಾಜಭವನದ ರಾಜೀನಾಮೆ ಕೊಟ್ಟ ನಂತರ ಅವ್ರು ಎಷ್ಟೊತ್ತಿಗೆ ಸುದ್ದಿಗೋಷ್ಠಿ ಮಾಡ್ತಾರೆ, ಇವೆರಡೂ ವಿಷಯಗಳ ಬಗ್ಗೆ ಇನ್ನೂ ಸ್ಪಷ್ಟತೆ ಆಗಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿ ನಿವಾಸದ ಮುಂದೆ ಸಾಕಷ್ಟು ಜನ ಅವರ ಬೆಂಬಲ ಕಾರ್ಯಕರ್ತರು ಸೇರಿಕೊಂಡು ಇಲ್ಲೂ ಸಹ ಏನು ಘೋಷಣೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. DCM DK ಶಿವಕುಮಾರ್ ಅವರು ಇಲ್ಲಿಗೆ ಮುಖ್ಯಮಂತ್ರಿ ನಿವಾಸ ಆಗಮಿಸುವ ಸಂದರ್ಭದಲ್ಲಿ ಅವರಿಗೆ ಧಿಕ್ಕಾರಕ್ಕೆ ಹೋಗುವಂಥ ಕೆಲಸವನ್ನು ಸಹ ಕೆಲ ಕಾರ್ಯಕರ್ತರು ಮಾಡಿದ್ದಾರೆ. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಇಲ್ಲಿ CM ನಿವಾಸ ಕಾವೇರಿ ನಿವಾಸದಲ್ಲಿ ಬಹುತೇಕ ಭಾರೀ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಒಳಗಡೆ ಬಿಸಿ ತಿಂಡಿಯ ಜೊತೆಗೆ ಬಿಸಿ ಚರ್ಚೆನೂ ಸಹ ನಡೀತಾ ಇದೆ. ಹಾಗಾಗಿ ಇದಾದ ನಂತರ ಏನು ಔಟ್ಕಮ್ ಏನು ಬರ್ತದೆ, ಸಭೆಯಲ್ಲಿ ಔಟ್ಕಮ್ ಏನು ಬರ್ತದೆ ಅಥವಾ ಸಭೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳ
ಕೊಡ್ತಾರೆ ಮುಖ್ಯಮಂತ್ರಿಗಳು. ಮತ್ತು ಅವರ ನಿರ್ಧಾರದಿಂದ ಮುಂದಿನ ದಿನಗಳಲ್ಲಿ ಅವರ ಕಾರ್ಯಕರ್ತರು, ಬೆಂಬಲಿಗರು, ಸಚಿವರುಗಳಿಗೆ ಏನು ಯಾವ ಪರಿಸ್ಥಿತಿ ಇದೆ ಅಥವಾ ಅವ್ರಿಗೂ ಸಹ ರಾಜಕೀಯ ಭವಿಷ್ಯ ಏನು ಅಂತ ಅನ್ನೋದನ್ನು ಸಿದ್ದರಾಮಯ್ಯ ನಿರ್ಧಾರ ಮಾಡಬೇಕಾಗತ್ತೆ. ಯಾಕಂದರೆ ಹಲವಾರು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರನ್ನು ನಂಬಿಕೊಂಡು ಶಾಸಕರು ಆಯ್ಕೆ ಆಗಿದ್ದಾರೆ, ಅವರ ಒಂದು ಪ್ರಭಾವವನ್ನು ಬಳಸ್ಕೊಂಡಿದ್ದಾರೆ, ಅವರ ಒಂದು ಪ್ರಚಾರವನ್ನು ಬಳಸ್ಕೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ನಾಯಕತ್ವ ಅಷ್ಟು ಮಹತ್ವದ್ದಾಗಿದೆ ಅಂತ ಅನ್ನೋದು ಬಹುತೇಕ ಸಚಿವರುಗಳು, ಶಾಸಕರಿಗೆ ಮನವರಿಕೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಭವಿಷ್ಯ ಏನು, ನಮ್ಮ ರಾಜಕೀಯ ನಡೆ ಏನು ಅಂತ ಬಗ್ಗೆಯೂ ಸಹ ಒಂದಷ್ಟು ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ವಿಶೇಷ ಅಂತ ಈ ಸಭೆಯಲ್ಲಿ DCM ಭಾಗವಹಿಸಿರೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಅಥವಾ ಅವರ ಬೆಂಬಲಿಗ ಸಚಿವರುಗಳು ಏನು ಹೇಳ್ತಾರೆ ಅಥವಾ ಅವರು ಏನು ತಮ್ಮ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾರೆ ಅದನ್ನು ಕೌಂಟರ್ ಮಾಡುವಂಥ ಒಂದು ಜವಾಬ್ದಾರಿ DCM DK ಶಿವಕುಮಾರ್ ಇದೆ. ಅವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಕಾರಣಕ್ಕೋಸ್ಕರ ಅವರ ಎಲ್ಲ ಅನುಮಾನಗಳಿಗೆ DCM ಅವರು ಭರವಸೆಯನ್ನು ಕೊಡಬೇಕಾಗತ್ತೆ. ನಾನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ವಿಶ್ವಾಸ ನಡೆಸ್ಕೊಳ್ತೇನೆ, ನಿಮ್ಮ ಡಿಮ್ಯಾಂಡಿಂದ ಅದನ್ನು ಫುಲ್ಫಿಲ್ ಮಾಡ್ತಾನೆ, ಸಿದ್ದರಾಮಯ್ಯನ ಗೌರವಯುತವಾಗಿ ನಡೆಸ್ಕೊಳ್ತೇವೆ, ಈ ರಾಜ್ಯದ ಅಭಿವೃದ್ಧಿಗೆ ನನ್ನ ಒಂದು ಏನು ಕಿರು ಕಾಣಿಕೆಯನ್ನು ಸಲ್ಲಿಸ್ತಾನೆ, ತನ್ನ ಒಂದು ಪ್ರಯತ್ನವನ್ನು ಇರ್ತದೆ, ನೀವೆಲ್ಲರೂ ಸಹ ಬೆಂಬಲವನ್ನು ಕೊಡಿ ಅಂತ DCM ಅವರು ಸಹ ಈ ಸಂದರ್ಭದಲ್ಲಿ ಹಂಬಲ್ ಆಗಿ ಎಲ್ಲರ ಮುಂದೆ ವಿಶ್ವಾಸಯುತವಾಗಿ ನಾನು ನಡ್ಕೋತೇನೆ ತನ್ನ ಭರವಸೆಯನ್ನು, ಆ ಒಂದು ವರ್ತನೆಯನ್ನು, ಆ ಒಂದು ಬದ್ಧತೆಯನ್ನು ಈ ಸಂದರ್ಭದಲ್ಲಿ ಪ್ರದರ್ಶನ ಮಾಡಬೇಕಾಗತ್ತೆ. ಹಾಗಾಗಿ ಈ ಸಭೆ ಎರಡು ರೀತಿ ಕ್ರೂಷಿಯಲ್ ಆಗಿದೆ. ಸಿದ್ದರಾಮಯ್ಯನ ನಿರ್ಧಾರ ಪ್ರಕಟ ಮಾಡೋದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳು ಅದೇ ಸಭೆಯಲ್ಲಿ ಭಾಗವಹಿಸಿರೋ ಕಾರಣಕ್ಕೋಸ್ಕರ ಅವ್ರಿಗೂ ಸಂದೇಶ ಕೊಟ್ಟಂತಾಗುತ್ತೆ, ಅವರು ಸಚಿವರಿಗೂ ಸಂದೇಶ ಕೊಡಬೇಕಾಗತ್ತೆ ಮತ್ತು ಮುಖ್ಯಮಂತ್ರಿಗಳಿಗೂ ಸಹ ಭರವಸೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಈ ಇಬ್ಬರ ಸಂವಾದ ಮತ್ತು ಇಬ್ಬರ ಎಲ್ಲರೂ ಒಟ್ಟಾರೆ ಸೇರಿರುವಂತಹ ಈ ಒಂದು ಉಪಹಾರ ಕೂಟದ ಜೊತೆ ಬಿಸಿ ಬಿಸಿ ಚರ್ಚೆ ಇದೆ. ಇದು ನಿಜಕ್ಕೂ ರಾಜ್ಯಕ್ಕೆ, ರಾಜಕಾರಣಕ್ಕೆ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಸಂದೇಶವನ್ನು ರವಾನೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಉಪಹಾರ ಕೂಟ ಮಹತ್ವವನ್ನು ಪಡ್ಕೊಂಡಿದೆ. ಸುನಿಧಿ, ಹಾಗೆ ರಾಜಪ್ಪ, ಇಲ್ಲಿ ಅಕಸ್ಮಾತ್ CM ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ರೆ ಅದಾದ ಬಳಿಕ CLP ಸಭೆಯನ್ನ ನಡೆಸಲಾಗುತ್ತೆ. ಏನು ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆ ಹೇಳೋದಾದ್ರೆ ಸುನಿಧಿ, CM ಸಿದ್ದರಾಮಯ್ಯವರು ರಾಜೀನಾಮೆ ಪಡೆದ ನಂತರ ಪಕ್ಷದ ವಿಶೇಷವಾಗಿ ಅಂತಂದರೆ ರಾಜ್ಯಪಾಲರು ಅದಕ್ಕೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅಧಿಸೂಚನೆ ಹೊರಡಿಸಿದ್ರೆ ರಾಜ್ಯಪಾಲರು ಒಂದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಹಾಗಾಗಿ ನೂತನ ಸರ್ಕಾರ ಅಥವಾ ನೂತನ ಸಚಿವ ಸಂಪುಟ ರಚನೆ ಆಗೋ ತನಕ ಅಥವಾ ಸರ್ಕಾರ ರಚನೆ ಆಗೋ ತನಕ, ನೂತನ ಮುಖ್ಯಮಂತ್ರಿ ರಚನೆ ಆಗೋ ತನಕ ಅದನ್ನು ಏನು ಈಗಿರುವಂಥ ಹಾಲಿ ಮುಖ್ಯಮಂತ್ರಿಗಳೇ ಅದಕ್ಕೆ ಏನು ಕಾರ್ಯಕಾರಿಯಾಗಿ ಕೆಲಸವನ್ನು ಮಾಡ್ತಾರೆ. ಮತ್ತು ಅದಾದ ನಂತರ ಅವರು ಅಧಿಕೃತ ಅಧಿಸೂಚನೆ ಹೊರಡಿಸಿದ ನಂತರವೇ ಈ ಒಂದು CLP ಸಭೆಯನ್ನು ಕರೀಲಿಕ್ಕೆ ಒಂದು ತೀರ್ಮಾನ ಕೈಗೊಳ್ಳಲಾಗುತ್ತೆ. ಆ ತೀರ್ಮಾನ ಕೈಗೊಂಡ ನಂತರ ಎಲ್ಲ ಶಾಸಕರು ಒಟ್ಟಾಗಿ ಒಂದಾಗಿ ಕೂತ್ಕೊಂಡು ಚರ್ಚಿಸಿ ಸಚಿವರುಗಳನ್ನು ಶಾಸಕರು ಮತ್ತು ಸಹಿ ಸಂಗ್ರಹ ಮಾಡಲಾಗುತ್ತೆ. ಯಾರನ್ನ ಶಾಸಕಾಂಗದ ನಾಯಕರಾಗಿ ಆಯ್ಕೆ ಮಾಡಬೇಕು ಅಂತಂದ್ರೆ ಯಾರಾದರೂ ಒಬ್ಬರು ಸೂಚಕರು ಘೋಷಣೆ ಮಾಡ್ತಾರೆ. ಅದಾದ ನಂತರ ಇತರರು ಅದನ್ನು ಬೆಂಬಲ ಸೂಚಿಸ್ತಾರೆ. ಆ ಎಲ್ಲರ ಹೆಸರನ್ನ ಪಟ್ಟಿಯನ್ನು ಮಾಡಿಕೊಂಡು ಎಲ್ಲರ ಸಹಿಯನ್ನು ಪಡ್ಕೊಂಡು ಶಾಸಕಾಂಗ ನಾಯಕರಾಗಿ ಆಯ್ಕೆ ಮಾಡಲಾಗುತ್ತೆ. ಹೀಗಾಗಿ ಇಲ್ಲಿ ಒಂದು ಕಡೆ ನಿನ್ನೆ ನಡೆದಂಥ ಒಂದು ಬೆಳವಣಿಗೆ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ಒಂದಷ್ಟು ಜನ ಸಚಿವರು ಶಾಸಕರು ಬಂದಂಥ ಸಂದರ್ಭದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಜನ ಸಚಿವರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಅಥವಾ ಪರಮೇಶ್ವರ್ ಶಾಸಕಾಂಗದ ಸಭೆ ಕರೀರಿ, ಆ ಶಾಸಕಾಂಗ ಸಭೆಯಲ್ಲಿ ನೀವು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡಿ ನಾವು ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತೇವೆ ಅಥವಾ ಅವ್ರನ್ನ ಬೆಂಬಲಿಸ್ತೇವೆ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಂದು DCM DK ಶಿವಕುಮಾರ್ ಅವರು ಬೆಂಬಲಿಗಂತ ರಂಗನಾಥ್ ಅವರು ಪರಮೇಶ್ವರ್ ನಿವಾಸಕ್ಕೆ ಭೇಟಿ ಮಾಡಿ ಅವ್ರನ್ನು ಮನವೊಲಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಶಾಸಕಾಂಗ ಸಭೆ ಏನಾದರೂ ನಡೆದರೆ ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. DCM DK ಶಿವಕುಮಾರ್ ಅವನು ಯಾಕೆ ಮುಖ್ಯಮಂತ್ರಿ ಮಾಡಬೇಕು, ಬೇರೆಯವ್ರು ಯಾರು ಮುಖ್ಯಮಂತ್ರಿ ಮಾಡಬಾರ್ದು, ಬೇರೆಯವ್ರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಇಲ್ವೇ, ಅಥವಾ ಒಂದು ವೇಳೆ ಮುಖ್ಯಮಂತ್ರಿ ಮಾಡಬೇಕು ಅಂದರೆ DCM ಅನ್ನು ಆಯ್ಕೆ ಯಾಕೆ ಆಗಿರಬೇಕು ಅಂತ ಅನ್ನೋದನ್ನು ಪಕ್ಷದ ವರಿಷ್ಠರು ಕೊಡುವಂಥ ಸಂದೇಶಗಳನ್ನು ನಾವು ಅಲ್ಲಿಗೆ ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ. ಆ ಸಭೆಗೆ KC ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲ ಇರ್ಬೋದು, ಏನು ಅಭಿಷೇಕ್ ದತ್ತ ಇರ್ಬೋದು ಅಥವಾ AICCಯಿಂದ ಯಾರನ್ನ ಸೂಚಕರಾಗಿ ಅಥವಾ ವೀಕ್ಷಕರಾಗಿ ಕಳಿಸಿರ್ತಾರೆ ಅವರು ಸಹ ಭಾಗವಹಿಸಿ ಈ ಸಂದರ್ಭದಲ್ಲಿ ತಮ್ಮ ಸಂದೇಶವನ್ನು ಏನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅದು ಸಹ ಮಹತ್ವವನ್ನು ಪಡ್ಕೊಳ್ಳದೆ ಶಾಸಕಾಂಗ ಸಭೆಯಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಶಾಸಕಾಂಗ ಸಭೆ ನಡೆದಿದೆ, ಆ ಸಭೆ ಅತ್ಯಂತ ಮಹತ್ವದ್ದಾಗಿದೆ. ಯಾಕಂದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏನು DCM DK ಶಿವಕುಮಾರ್ ಅವರು ಆಗಬೇಕಾ ಅಥವಾ ಪರಮೇಶ್ವರ್ ಆಗಬೇಕಾ ಅಂತ ಒಂದು ನಿರ್ಧಾರನೂ ಸಹ ಈ ಸಂದರ್ಭದಲ್ಲಿ ಆಗುವಂಥ ಸಾಧ್ಯತೆ ಇದೆ. ಸುನಿಧಿ, ಈಗ ಇನ್ನೊಂದು ಕಡೆ ಕೇಳಿ ಬರ್ತಾ ಇರೋದೇನು ಅಂತಂದ್ರೆ CM ಸಿದ್ದರಾಮಯ್ಯ ಅವರು ಮತ್ತೆ ದೆಹಲಿಗೆ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಹೋಗಿ ಹೊಸ ಸಂಪುಟದಲ್ಲಿ ತಮ್ಮ ಆಪ್ತರಿಗೆ ಸ್ಥಾನಕ್ಕೆ ಪಟ್ಟು ಹಿಡಿತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಈ ಬಗ್ಗೆ ಹೇಳೋದಾದ್ರೆ
ಸುನಿಧಿ, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ರಾಜೀನಾಮೆ ಕೊಟ್ಟ ನಂತರ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ಸಲ್ಲಿಸಿದ ನಂತರ ಇನ್ನಷ್ಟು ಪ್ರಕ್ರಿಯೆಗಳು ಬಾಕಿ ಆಗ್ತವೆ. ಯಾಕಂತಂದರೆ ಮುಖ್ಯಮಂತ್ರಿಗಳು ಅವರ ಒಂದು ಪಾತ್ರ ಮುಂದಿನ ತಿಂಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಲ್ಪಡ್ತಾರೆ ಅಥವಾ ಅವ್ರನ್ನ ಮೂಲೆಗುಂಪು ಮಾಡ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ಮೂಲೆಗುಂಪಾದರೆ ಪಕ್ಷಕ್ಕೆ, ರಾಜ್ಯಕ್ಕೆ, ರಾಜಕೀಯಕ್ಕೆ ಕಾಂಗ್ರೆಸ್ ಪಕ್ಷದ ಬಹುತೇಕ ಬೆಂಬಲಿತ ಶಾಸಕರಿಗೆ ದೊಡ್ಡ ಮಟ್ಟದ ಹಾನಿಯಾಗುತ್ತೆ. ಹಾಗಾಗಿ ಅವ್ರನ್ನ ಸಕ್ರಿಯವಾಗಿ ಇಡಬೇಕು ಅನ್ನೋದು ಬಹುತೇಕ ಶಾಸಕರು ಮತ್ತು ಸಚಿವರುಗಳ ಅಭಿಪ್ರಾಯವಾಗಿದೆ. ಮುಂಬರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಅಥವಾ 2028ರ ವಿಧಾನಸಭೆ ಚುನಾವಣೆ ಮತ್ತು 2029ರ ಲೋಕಸಭಾ ಚುನಾವಣೆ, ಅಲ್ಲಿಯ ತನಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಥವಾ ಏನು ನಂತರ ಸಿದ್ದರಾಮಯ್ಯ ಇರ್ತಾರೆ, ಸಿದ್ದರಾಮಯ್ಯನವರಿಗೆ ಒಂದು ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು. ಅವ್ರನ್ನ ರಾಷ್ಟ್ರ ರಾಜಕಾರಣ ಅಥವಾ ರಾಜ್ಯ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗಿ ಇಡಬೇಕಾಗತ್ತೆ. ಒಂದು ವೇಳೆ ಆ್ಯಕ್ಟಿವ್ ಆಗಿ ಇಟ್ಟರೆ ಮಾತ್ರ ಅವರಿಂದ ಪಕ್ಷಕ್ಕೆ ಮತ್ತು ಪಕ್ಷಕ್ಕೆ ಲಾಭವಾಗುತ್ತೆ. ಒಂದು ವೇಳೆ ಅವ್ರನ್ನ ಆ್ಯಕ್ಟಿವ್ ಆಗಿ ಹಿಡ್ದೇ ಅವ್ರನ್ನ ಇನ್ಯಾಕ್ಟಿವ್ ಮಾಡಿಬಿಟ್ರೆ ಅಥವಾ ಅವ್ರಿಗೆ ಯಾವುದೇ ಹುದ್ದೆಯನ್ನು, ಅವ್ರಿಗೆ ಯಾವುದೇ ರೀತಿ ಗೌರವವನ್ನು, ಘನತೆಯನ್ನು ಕೊಡಲಿಲ್ಲ ಅಂತ ಕಂಡು ಬಂದರೆ ಅವರು ಸಂಪೂರ್ಣವಾಗಿ ಪಕ್ಷದಿಂದ, ಕಾರ್ಯಕ್ರಮಗಳಿಂದ ಅಥವಾ ಸಕ್ರಿಯವಾಗಿ ರಾಜಕಾರಣದಿಂದ ದೂರ ಉಳಿಯುವಂಥ ಪ್ರಯತ್ನವನ್ನು ಮಾಡಿದ್ದೇ ಆದಲ್ಲಿ ಅದು ರಾಜ್ಯಕ್ಕೆ ಮತ್ತು ಪಕ್ಷಕ್ಕೆ ದೊಡ್ಡ ಮಟ್ಟದ ಹಾನಿ ಉಂಟಾಗುತ್ತೆ. ಈ ಹಿಂದೆ ಯಡಿಯೂರಪ್ಪನವ್ರನ್ನ ಬಿಜೆಪಿ ಪಕ್ಷ ಕಡೆಗಣಿಸಿದ ಸಂದರ್ಭದಲ್ಲಿ 2018ರ ಚುನಾವಣೆಯಲ್ಲಿ ಏನಾಯಿತು ಅಂತ ಅನ್ನೋದು ಇತಿಹಾಸ ಇದೆ. ಹಾಗಾಗಿ ಈ ಹಿಂದೆ ಹಲವಾರು ಉದಾಹರಣೆಗಳನ್ನು ನಾವು ತೆಗೆದುಕೊಂಡಿದ್ದೆ. ಅದರಲ್ಲಿ ಯಾರು ಪ್ರಮುಖ ನಾಯಕರು ಇರ್ತಾರೆ, ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತಮ್ಮದೇ ಅಂತ ವರ್ಚಸ್ಸನ್ನು, ತಮ್ಮದೇ ಅಂತ ಛಾಪನ್ನು ಮೂಡಿಸಿ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಭಾವ ಹೊಂದಿರುವಂಥ ನಾಯಕರನ್ನ ಏಕಾಏಕಿ ಕಡೆಗಣಿಸಿದ್ದೆ. ಅದರಲ್ಲಿ ಅಂಥ ಪಕ್ಷಗಳಿಗೆ, ಅಂಥ ಸರ್ಕಾರಗಳಿಗೆ ಉಳಿಗಾಲ ಇಲ್ಲ ಅಂತ ಸಂದೇಶ ಹಲವಾರು ಘಟನಾವಳಿಗಳನ್ನು ನಾವು ಉದಾಹರಣೆ ಕೊಡಬಹುದಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ದೆಹಲಿಗೆ ತೆರಳಿ ಇನ್ನೂ ಸಹ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ವಿಚಾರದಲ್ಲಿ ನೆಗೋಷಿಯೇಷನ್ ಬಾಕಿ ಇದೆ ಅಂತ ಹೇಳಲಾಗುತ್ತೆ. ಸಿದ್ದರಾಮಯ್ಯನವರ ಡಿಮ್ಯಾಂಡ್ಸ್ ಏನಿದೆ, ಅವ್ರಿಗೇನು ಪಕ್ಷ ಈಗಾಗಲೇ ಹಲವಾರು ಆಫರ್ನ ಕೊಟ್ಟಿದೆ. ಅದನ್ನು ಸಿದ್ದರಾಮಯ್ಯ ಇನ್ನೂ ಸಹ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಂಡಿಲ್ಲ. ಅವರು ಅಂತಂದರೆ ರಾಜೀನಾಮೆ ಕೊಟ್ಟ ನಂತರ ನಾನು ನನ್ನ ನಿರ್ಧಾರವನ್ನು ತಿಳಿಸ್ತೇನೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ರಾಜ್ಯಸಭೆಗೆ ಹೋಗ್ತಾರೆ ಅಂತ ಅನ್ನೋದು ಬಹುತೇಕ ಕಡಿಮೆ ಇದೆ. ಹಾಗಾಗಿ ಅವರ ಬೆಂಬಲಿಗರ ಶಾಸಕರಿಗೆ ಏನಾಗಬೇಕು, ಯಾರನ್ನೆಲ್ಲ ಸಚಿವರು ಮಾಡಬೇಕು, ಅವರ ರಕ್ಷಣೆ ಏನು, ಡಿ.ಕೆ. ಶಿವಕುಮಾರ್ ವರ್ತನೆ ಏನಾಗಿರ್ತದೆ, ನನ್ನ ಮತ್ತು ಅವರ ನಡುವಿನ ಸಂಬಂಧಗಳನ್ನು ಇವೆಲ್ಲವೂ ಸಹ ಒಂದು ಇತ್ಯರ್ಥ ಆಗಬೇಕು ಅಂತಂದರೆ ದೆಹಲಿ ತೆರಳಬೇಕಾಗತ್ತೆ. ಹಾಗಾಗಿ ಮುಖ್ಯಮಂತ್ರಿ ರಾಜೀನಾಮೆ ನೀಡಿದ ನಂತರ ದೆಹಲಿಗೆ ತೆರಳಿ ವರಿಷ್ಠರ ಜೊತೆ ಚರ್ಚಿಸಿ ಇವೆಲ್ಲ ವಿಷಯಗಳ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನು ಪಡ್ಕೊಂಡು, ಭರವಸೆಯನ್ನು ಪಡ್ಕೊಂಡು ಅವರು ದೆಹಲಿಯಿಂದ ವಾಪಸ್ಸಾಗ್ಬೋದು. ಅಲ್ಲಿಯ ತನಕನೂ ಸಹ ಶಾಸಕಾಂಗ ಸಭೆ ನಡೆಯೋದು ಬಹುತೇಕ ಕಡಿಮೆ. ಹಾಗಾಗಿ ಇನ್ನಷ್ಟು ದಿನಗಳ ಕಾಲಾವಕಾಶ ಮುಂದೂಡುವಂಥ ಸಾಧ್ಯತೆ ಇದೆ. ಸುನಿಧಿ, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.